ತೀರಿಸಿಕೊಂಡಿದೆ. ಬಾಯ್ ಮಾಡ್ಬಿಡ್ರಿ. ಅದು ಮಾತಾಶ್ರಯರಾದ ಹಾಗೂ ಹಾಗೂ ವೇದಿಕೆ ಮೇಲೆ ಅರ್ಚನ ಹಾಗೂ ಎಲ್ಲ ಗುರುಗಳು ತಮ್ಮಲ್ಲಿಯೂ ನನ್ನ ವಂದನ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲ ಅನುಭವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಆ ಅನುಭವವನ್ನ ನಾವು ಎಷ್ಟರ ಮಟ್ಟಿಗೆ ಹಿಡ್ಕೊಂಡೆವು ಅನ್ನೋದು ನಾವು ವಿಚಾರ ಮಾಡಬೇಕು. ಸಾಕಷ್ಟು ಅನುಭವದ ವಿಚಾರಗಳನ್ನ ನಾವು ಎಷ್ಟರ ಮಟ್ಟಿಗೆ ಹಿಡ್ಕೊಂಡೆವು ನಾವು ವಿಚಾರ ಮಾಡಬೇಕು. ಧನ್ಯಾರು ಹೇಳಿದ್ರಲ್ಲ, ಯಾಕೆ ಬಂದೆವು, ಉದ್ದೇಶ ಏನು, ಅದನ್ನು ಮೊದ್ಲಿಗೆ ನಾವು ತಿಳ್ಕೊಬೇಕು. ಹಂಗೆ ಎಲ್ಲಾರು ಹೋಗ್ತಾರ ಎಲ್ಲಾರು ಬರ್ತಾರ ಏನೋ ಲೌಕಿಕ ತೊಂದರೆಗಳ ನೀಡ್ತಾವು ಅನ್ನೋದು ತಗೊಂಡು ಬರೋದು. ಅಂತವಕ್ಕೆ ಸಾಕಷ್ಟು ಕ್ಷೇತ್ರಗಳದಾವ ಹೇಳಿದ್ರಲ್ಲ ಅವ್ರ, ಅವೆಲ್ಲ ಮಾಡಕ್ ಸಾಕಷ್ಟು ಅದಾವು. ಆದ್ರೆ ಇದು ಉದ್ದೇಶ ಏನೈತಿ, ಅನುಭವಿಗಳ ಕುರಿತಾದಂತ ಸ್ಮರಣೆಯನ್ನ ಮಾಡುತ್ತವೆ. ಆ ಅನುಭವವನ್ನ ನಾವು ತಗೋಬೇಕಾಗಿತ್ತು. ಯಾಕೆ ಆ ಅನುಭವವನ್ನ ತಗೊಂಡಾಗ ಮಾತ್ರ ಈ ಜೀವನ ಯಾತ್ರೆ ಅನ್ನೋದು ಏನಾಗುತ್ತಿಲ್ಲ ಕೊನೆಗೊಳ್ಳತೈತಿ. ಇಲ್ಲಾಂದ್ರೆ ಹಂಗೆ ಪಾಪಾನುಗುಣದಿಂದ ಹಂಗೆ ಏನಾಗಿ ಉಳಿತೇವ ಅನ್ನೋದು ಗೊತ್ತಿಲ್ಲ ಅಂತ ಬೇಸಾಯ ಹೇಳಿರಲ್ಲ. ನಾವು ಏನಾಗಿ ಉಳಿತೇವ ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಕೋಬೇಕಾಗಿತ್ತಿಲ್ಲ. ಈಗ ಸಾಧ್ಯ ಐತಿ. ತಮ್ಮದ ದೈವದ ಶಿಲ್ಪಿಗಳು ತಾವೇ ಇದನ್ನ ನೀವು ಮಾಡ್ಕೋಬೇಕಾಯ್ತಿ, ನಾವ್ ಮಾಡ್ಕೋಬೇಕಾಯ್ತಿ. ಏನ್ ಅನ್ನೋದು ನಾವು ಮುಂದೆ ಮನುಷ್ಯ ಜನ ಬೇಕು ಅಥವಾ ಹೀನ ಜೀವಿಗಳ ಬೇಕು, ಏನ ಪುಣ್ಯ ಸಂಪಾದನೆಯನ್ನು ಮಾಡಿ ದೇವತೆಗಳ ಜನ್ಮ ಬೇಕು ಅಥವಾ ಮುಕ್ತನಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು. ಇದು ಶರೀರ ಬಂದಿದ್ದ ಸಲುವಾಗಿ ದೇವತೆಗಳಾಗಕ್ಕೂ ಬಂದಿಲ್ಲ, ಹೀನ ಜೀವಿ ಆಗಿ ಹುಟ್ಟಾಕೂ ಬಂದಿಲ್ಲ, ಮುಕ್ತನ ಆಗಕ್ ಬಂದಿದ್ದು. ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತೇವೆ. ನವ ಜನ್ಮದಿಂದ ಏಳು ಮಿಗಿಲುಂಟೆ ಅಂತ. ಆ ಮಿಗಿಲತ್ವವನ್ನ ಪಡಿಬೇಕಲ್ಲ, ಅದು ಹಂಗೆ ಬರುವುದಿಲ್ಲ. ಅದಕ್ಕೆ ಸಾಧನ ಕ್ರಮಗಳದಾವಲ್ಲ, ಇಲ್ಲಿವರೆಗೆ ಹೇಳಿದ್ರಲ್ಲ. ನಾನ್ಯಾರು, ನನ್ನ ನಿಜವೇನು ಅನ್ನೋದನ್ನ ನಮ್ಮೊಳಗೆ ನಾವು ಪರಿಶೀಲನೆ ಮಾಡಬೇಕು. ನಾವು ತೋರಿಕೆ ಈ ಶರೀರವನ್ನ ಜಡವನ್ನ ಹಿಡ್ಕೊಂಡು ಹೊಂಟೆವು. ಇದು ಜಡ ಅಂತ ತಿಳಿಬೇಕಲ್ಲ ನಮಗೆ. ಬರೀ ಈ ಜಡನ ಹಿಡ್ಕೊಂಡು ಇದ ನಾಮ ರೂಪ ಕ್ರಿಯೆಗೆ ಇದ್ರೊಳಗೆ ತಿರುಗಾಡ್ಕೊಳ್ತಾನ, ಇದ್ರೊಳಗೆ ಕಾಲವನ್ನು ಕಳೆದು ಹೋದ್ರ ವ್ಯರ್ಥ. ಇದನ್ನು ಮೀರಿ ನಾನು ಅದಕ್ಕೆ ನಾಮ ರೂಪ ಕ್ರಿಯೆನ ಮೀರಿ ಆ ಅರಿವು ಇರುವ ಆನಂದ ನನ್ನ ನಿಜ, ಅದನ್ನು ತಿಳಿಬೇಕಾಗಿತ್ತಲ್ಲ. ಅದಕ್ಕೆ ದೇಶ ವಸ್ತು ಕಾಲವನ್ನು ಮೀರಿ ನನ್ನ ನಿಜ ಐತಿ. ದೇಶ ಅಂದ್ರ ಸೀಮೆ ಐತಿ. ಅದಕ್ಕೆ ಈ ಜಡಕ್ಕ ಒಂದ ಸೀಮೆ ಐತಿ, ಗಡುವು ಐತಿ, ಗಡಿ ಐತಿ. ಇದಕ್ಕೆ ಮಿತಿ ಐತಿ, ಕಾಲ ಐತಿ. ಅದನ್ನು ಮೀರಿ ನಾನು ಅದೀನಿ. ಅದರ ಅನುಭವವನ್ನು ಮಾಡ್ಕೋಬೇಕಾಯ್ತು. ಯಾವುದು ಜಡ ಅಂತ ಗುರುತಿಸ್ತೋ ಅದಕ್ಕೆ ಈ ಸೀಮೆ, ಗಡಿ, ಕಾಲ
ಕಾಲಗಳು ಅದಾವು. ನನಗೆ ಈ ಸೀಮಾತೀತ, ನನಗೆ ಯಾವ್ದು ಗಡಿನೂ ಇಲ್ಲ, ನನಗೆ ಯಾವ ಕಾಲನೂ ಇಲ್ಲ. ಎಲ್ಲ ತ್ರಿಕಾಲ ಬಾಧಿತ ವಸ್ತು ನಾನು. ಮೂರು ಕಾಲದೊಳಗೂ ಮೂರು ಅವಸ್ಥೆಯೊಳಗೂ ನಾವು ಯಾವ ಕಾಲದೊಳಗೂ ಬೆರಕೆ ಆಗದ, ಯಾವ ಅವಸ್ಥೆ ಒಳಗೂ ಬೆರಕೆ ಆಗದ, ನಾ ಬೇರೆ ಸಾಕ್ಷಿ ನಾನು ಅದೀನಿ. ಅದರ ಅನುಭವವನ್ನು ನಾ ಮಾಡ್ತೀನಿ. ಹೆಂಗದೀನಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಇಲ್ಲಿವರೆಗೂ ಗುರುವತ್ ಸರ್ ಹೇಳಿದ್ರು. ನಾ ಜಡ ಹಿಡ್ಕೊಂಡು ಅಜ್ಞಾನಿ ಅಂತೆ ವರ್ತನೆ ಮಾಡಾಕತ್ತೀನಿ, ಬಿಟ್ಟು ನಾನು ಸುಜ್ಞಾನಿ ಆಗ್ಬೇಕಾಗೈತಿಗೆ. ಈ ಪಂಚ ಮಹಾಭೂತಗಳಿಂದ ಕೂಡಿದಂತ, ಸಮ್ಮಿಶ್ರದಿಂದ ಕೂಡಿದಂತ ಈ ಶರೀರವನ್ನು ನಾನು ತಿಳ್ಕೊಂಡು ಸೀಮಿತ ಆಗತ್ತೀನಿ. ಈ ಸೀಮಿತ ಭಾವವನ್ನು ಬಿಟ್ಟು ವ್ಯಾಪಕತೆಯ ಅನುಭವವನ್ನು ಮಾಡ್ಕೋಬೇಕು. ಅಲ್ಲಿ ಯಾವ ಗುಣಗಳು ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರ ಅನುಭವಗಳು, ನಿನ್ನ ನಿಜವನ್ನ ತಿಳಿ, ಬೇರೆ ತಿಳ್ಕೊಳಕ್ ಹೋಗಬೇಡ. ನೀನ್ ಅರು ಸ್ವರೂಪನ ಇದ್ದಿ, ನಿತ್ಯ ಸ್ವರೂಪನ ಐತಿ, ಸುಖ ಸ್ವರೂಪನ ಐತಿ ಅಂತ ತಿಳ್ಕೊ, ಅದನ್ನ ತಿಳ್ಕೊ ಅನ್ನೋದ್ರ ಸಲುವಾಗಿ ಅವ್ರಿಗೆ ಪಾಸ್ ಮಾಡ್ತೀವಿ. ಅರು ತಾನೆಂದು ಸದ್ಗುರು ಕೇಳಿ ತಿಳಿಯೋನೇ ಬಲ್ಲವ. ಬಲ್ಲವರಾಗಬೇಕಾಗೈತಿ. ನಮಗೆ ಮನುಷ್ಯ ಜನ ಬಂದ್ಮೇಲೆ ಬಲ್ಲವರಾಗಬೇಕಾಗೈತಿ. ನಾವು ಜಡವನ್ನ ಹಿಡ್ಕೊಂಡು ಹೊಂಟೇವು. ಅರು ಅಲ್ಲದನ್ನ ಜಡ ಅಂತ ತಿಳಿಯಾಕಾಗಲ್ಲ ನಮಗೆ. ಇದ ನಾಮರೂಪ, ಇದರಿಂದ ಬಿಂಬಿತವಾದಂತ ಕ್ರಿಯೆನ ನನಗೆ ಸಂಬಂಧ ಪಟ್ಕೊಂಡೈತಿ ಅಂತ ಇದ್ರೊಳಗೆ ತಿರುಗಾಕತ್ತೀನಿ. ಇದ್ರೊಳಗೆ ಇದ ಶರೀರ ಹಿಡ್ಕೊಂಡು ಅನೇಕ ಜನ್ಮದೊಳಗೆ ಬಂದೀನಿ. ಇಂಥ ಪಂಚಮಹಾಭೂತಗಳ ಸಮ್ಮಿಶ್ರದಿಂದ ಕೂಡಿದಂತ ಶರೀರಗಳನ್ನ ಅನೇಕ ತಗೊಂಡು ಬಂದೀನಿ. ಆದ್ರೂ ಕೂಡ ಇನ್ನ ಮಮಕಾರ ದೂರ ಆಗೋದು. ಮನುಷ್ಯ ಜನ್ಮ ಆ ಮಮಕಾರವನ್ನ ದೂರ ಮಾಡ್ಕೋ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಎಂದು ಪಡಿತೀಪ ಮುಕ್ತಿ ಸುಖವನ್ನು. ಅದನ್ನ ಮುಕ್ತಿ ಸುಖ ಅಂದ್ರೆ ಅದು ಎಲ್ಲಿದ್ದರೂ ತಂದು ಕೊಡುದಲ್ಲದ, ನಿನ್ನೊಳಗೆ ಐತೆ. ಅದನ್ನ ಅನುಭವಿಸು. ಯಾಕದ ಅನುಭವ ಬರುವಲ್ಲ? ಈ ಮೂರು ತನ್ನು ಹಿಡಿದು ತೋರುವ, ಈ ಮೂರು ಅವಸ್ಥೆ ಒಳಗಾಗುವ, ಮೂರು ಗುಣವೃತ್ತಿಗೆ ಈಡಾಗುವ ಈ ಶರೀರ ನಾನು ತಿಳ್ಕೊಂಡು ಬೆನ್ನ ಹತ್ತಿ ಜಡ, ಸೂಕ್ಷ್ಮ, ಕಾರಣ ಶರೀರಗಳು, ಸತ್ವ, ರಜೋ, ಶ್ರಮದಿಂದ ಕೂಡಿದಂತ ಇವು ಗುಣಗಳು ನಿದ್ರೆ, ಕನಸು, ಎತ್ತರದೊಳಗೆ ತಿರುಗುವಂತ ಸೀಮಿತಾಗಿ ಇದನ್ನು ಸ್ಪರ್ಧೆಯನ್ನು ತೆಗೆದಾಕಿ ಪ್ರತ್ಯೇಕಾತ್ಮನೇ ತಾನು ನಾನು ತಿಳ್ಕೊಂಡು ಅದನ್ನು ಅನುಭವಿಸಿ ಇದನ್ನ ತಿಳ್ಕೊಂಡಾಗ ನಿನ್ನ ಬಹುಮಾಲೆ ಇಲ್ಲ. ಪ್ರತ್ಯೇಕಾತ್ಮನೇ ತಾನು ಅಂತ ತಿಳಿದ್ಮೇಲೆ ಬಹುಮಾಲೆ ಉಂಟೆ. ಅವಾಗ ಆ ಮುಕ್ತಿ ಅನ್ನೋದು ನೀನ ಅದಿ ಅನ್ನೋದು ಶಾಸ್ತ್ರ ಇದೆ. ಮುಕ್ತಿ ಎಲ್ಲೂ ಇಲ್ಲ, ಹೊರಗಿಲ್ಲ, ನಿನ್ನೊಳಗೆ ಐತದ. ಅದನ್ನ ತಿಳಿದ್ ನೋಡು. ಅದಕ್ಕೆ ಅವರು ಒತ್ತು ಕೊಟ್ಟು ಹೇಳಿದ್ರ, ನಿಜಗೊಂಡು ಒತ್ತು ಕೊಟ್ಟು ಹೇಳ್ಯಾರ, ನಿನ್ನ ನಿಜವಿದನ್ನೇ ತಿಳಿಯೋ ಬೇರೆ ಅನ್ನೋದಲ್ಲೇ ಮನುಷ್ಯ. ಯಾಕೆ ಬೇರೆ ಬೇರೆ ತಿಳ್ಕೊಂತ ಹೋಗ್ತಿ? ಸಾಕಷ್ಟು ಪಂಡಿತಗಿರಿ ಪಡೆಯಾಗತ್ತಿಲ್ಲ ಹೊರಗೆ. ಅದನ್ನ ಎದಕ್ಕೆ ಉಪಯೋಗ ಬರ್ತಾವು? ಎಚ್ಚರಿಕೆ ಅವಸ್ಥೆ ಮಾತ್ರ ಸೀಮಿತ, ನಿದ್ರೆ ಒಳಗವು ಇಲ್ಲ. ಅದಕ್ಕೆ ಅದನ್ನ ತಿಳ್ಕೊಂತ ಹೋಗುವಲ್ಲಿ ನಿನ್ನ ನಿಜವನ್ನ ತಿಳಿ. ನಿನ್ನ ನಿಜವನ್ನ ತಿಳಿದ ಅತ್ಯಂತ ದುಃಖವನ್ನ ನಿವೃತ್ತಿ ಮಾಡ್ಕೋ, ಪರಮಾನಂದ ಪ್ರಾಪ್ತಿಯನ್ನು ಪಡ್ಕೋ. ನಾವು ಏನ್ ಮಾಡಾಕತ್ತೇವು? ನಮ್ಮ ನಿಜ ಹಂಗೈತೆ ಅಂತ ತಿಳ್ಕೊಳಕ್ಕಾಗದ ಒದ್ದಾಡಾಕತ್ತೇವು. ಅನುಭವ ತಿಳಿಸ್ಕೊಡ್ತಾರ, ನಿನ್ನ ಹೆಂಗದೆ ಪಂಚ ಲಕ್ಷಣದಿಂದ ನೀ ಕುಡಿ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಆ ಸ್ಥಿತಿ ನಿಂದೈತಿ. ಅದನ್ನ ಪಡಿ, ಅದನ್ನ ಅನುಭವದಿಂದ ನೋಡ್ಕೊಂಡಾಗ ನೀನೇ ಮುಕ್ತ ಅಂತ. ಬಹುಮಾಲೆ ಎಲ್ಲೈತಿ ನಿನಗೆ? ವಿಚಾರ ಮಾಡು. ಬಹುಮಾಲೆಗೆ ಒಳಗಾಗೋದು ಯಾವ್ದು? ಜಡ. ನೀನು ಬಹುಮಾಲೆಗೆ ಒಳಗಾಗಿಲ್ಲ. ಬಹುಮಾಲೆಗೆ ಒಳಗಾಗಿನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನೇ ಮುಕ್ತ. ನನ್ನನ್ನು ವಿವರಿಸಿ ನೋಡಾಕ ಪ್ರಯತ್ನ ಇಲ್ಲ. ನಾನು ಏನು, ನನ್ನ ನಿಜ ಸ್ಥಿತಿ ಏನು ಅನ್ನೋ ಕಡೆ ಗಮನ ಇಲ್ಲ ನಮ್ಗ. ಈ ತೋರಿಕೆ ಶರೀರ ನಾನು ತಿಳ್ಕೊಂಡು ಈ ತೋರಿಕೆ ಶರೀರವನ್ನ ಇದನ್ನು ರಕ್ಷಣೆ ಮಾಡ್ಕೊಳಕ, ಇದರ ಕಾಯ ತಿಳ್ಕೊಂಡು ಇದ್ರ ಕೂಡ ಒಡನಾಟ ನಡ್ತೀನಿ.
ಇನ್ನೊಬ್ಬರು ನೋಡಿದಾಗ ದುಃಖ ಆಕೈತಿ. ಅಂತ ಸನ್ನಿವೇಶ ನನಗೂ ಬರ್ತಾವು ಅಂತ ತಿಳುವಳಿಕೆ ನನ್ಗೆ ಆಗಲ್ಲ. ಯಾಕೆ ಈ ದೋಷ ದರ್ಶನ ಯಾಕಾಗಲ್ದು? ಅಂತಕ್ಕನ್ನ ಸುದ್ದಿ ಇಲ್ಲ. ಇಂದಿನ ಜನದಾಗ ತಯಾರಿ ನಡೆಸ್ಕೊಂಡಿಲ್ಲ. ಬುದ್ಧಗ ಒಂದೊಂದು ಸನ್ನಿವೇಶಗಳ ಮುಖಾಂತರ ಅವ್ನು ವೈರಾಗಿ ಬಂತು. ಯಾಕ ಹಿಂದಿನ ಜನ್ಮದ ಪ್ರಯತ್ನ ಸಾಕಷ್ಟು ಇರ್ತವಂಗ. ಅದಕ್ಕೆ ಈ ಜನ್ಮದಾಗ ನೋಡಿದ್ರೇನ ಅವಂಗ ದೋಷ ದರ್ಶನ ಆಯ್ತು. ಬಿಟ್ಟು ತ್ಯಾಗವನ್ನ ಮಾಡಿದ ಎಲ್ಲವನ್ನು ತ್ಯಾಗ ಮಾಡಿ ತನ್ನ ನಿಜ ಸ್ಥಿತಿಯನ್ನು ಕಳ್ಕೊಳ್ಳೋ ಸಲುವಾಗಿ ಬಿಟ್ಟು ಹೋದ ಎಲ್ಲವನ್ನು. ಹಂಗ ನಮ್ಗ ಯಾಕಾಗಲ್ದಂದ್ರ ಇದು ನಮ್ಗ ತಯಾರಿ ಇಲ್ಲ. ಹಿಂದಿನ ಜನ್ಮದ ತಯಾರಿ ಇಲ್ಲ. ಅದಕ್ಕೆ ಈ ತಯಾರಿಯನ್ನು ಮಾಡ್ಕೋಬೇಕಾಗಿತ್ತು ನಾವು. ಈ ತಯಾರಿಯನ್ನು ಮಾಡ್ಕೊಂಡಾಗ ಮುಂದ ಅದು ಸಿದ್ಧತೆ. ಈ ತಯಾರಿ ಇತ್ತಂದ್ರೆ ಶ್ರವಣಕ್ಕೆ ಸಮಾಧಿ ಆಗ್ಬೋದು. ಯಾಕೆ ಗೊತ್ತಿಲ್ಲ? ತಯಾರಿ ಇಲ್ಲ. ಅದಕ್ಕೆ ತಯಾರಿ ಮಾಡ್ಕೋ. ಈ ತಯಾರಿ ಮಾಡ್ಕೋ. ಮುಂದಿನ ಜನ್ಮಕ್ಕೆ ಇದು ಬರ್ತೈತಿ. ಯಾಕೆ ಸುಮ್ಮನೆ ಕಾಲ ಕಳೆಯಾಕೊಂಡಿ? ನಿನ್ನ ನಿಜ ಏನೈತೆ ಅಂತ ಅನುಭವಿಸು. ಅದನ್ನ ಕಂಡು ಹಿಡ್ಕೋ. ನಿನ್ನೊಳಗೆ ತಾನೇ ತನ್ನೋಳು ತನ್ನ ನಿಜವ ನೋಡೋದು. ಪರಮಾನಂದಮಯ ಸ್ಥಿರಕಂಡ ರೂಪ ನೀನು ಅಂದ್ರೆ ವ್ಯಾಪಕವಾದಂತ ಅರುಮಯವಾದಂತ ಇರುವ ನಾನದೀನಿ ಅಂತ. ಬೈಲಿನೊಳಗೆ ಇದೆಲ್ಲ ಆಯ್ತು. ಏನು ಮನ್ಯಾನ ಬೈಲಿನೊಳಗೆ ಆ ಬೈಲೈತು. ವಿಚಾರ ಮಾಡಿ ನೋಡ್ಕೋ. ಈ ಮನ್ಯಾನ ಬೈಲ ನಾನು ತಿಳ್ಕೊಂಡು ಇದ್ರೊಳಗೆ ಕುಂತಿ ಆ ಹೊರಗಿನ ಬೈಲನ್ನು ನೋಡಾಕ್ ಒಲ್ಲೆ. ಹೊರಗೆ ವ್ಯಾಪಕವಾದಂತ ಅರುಮಯವಾದಂತ ಇರುವಿನ ನೋಡುವಲ್ಲಿ ಈ ಸೀಮಿತವಾದಂತ ಈ ಶರೀರವನ್ನ ನೋಡ್ಕೊಂತ ಚೈತನ್ಯ ಎಲ್ಲಲ್ಲೂ ಐತಿ. ಎಲ್ಲಾ ಕಡೆನೂ ಐತಿ. ಅದರ ಅನುಭವ ಮಾಡ್ಕೊಂಡಾಗ ಈ ಮುಕ್ತ. ಅದಕ್ಕೆ ಪ್ರಯತ್ನ ಮಾಡು. ಅನುಭವಗಳೆಲ್ಲ ಹೇಳ್ಯಾರ. ಅದಕ್ಕೆ ಒತ್ತು ಕೊಡ್ಬೇಕು. ಬರೀ ಪುಣ್ಯ ಸ್ಮರಣೆ ಅಂದ್ರೆ ಅವ್ರು ಹೇಳಿದಂತ ವಿಚಾರಗಳನ್ನ ಸ್ಮರಣೆ ಮಾಡಿ ಅದನ್ನ ಆಚರಣೆ ತರಬೇಕಾಗಿದೆ. ಕೆಡುವ ಕಾಲದ ಸಫಲತೆ ಹೇಳಿದ್ರಲ್ಲ ಫಲ ಇಂತ ಅನ್ನೋದನ್ನ ಅದನ್ನಾರ ಮಾಡ್ಬೇಕಾಗೈತಿ. ನನಗೆ ಅಂತಃಕರಣ ದೋಷವನ್ನ ಕಳ್ಕೊಂಡು ಸಲುವಾಗಿ ಅದನ್ನಾರ ಮಾಡ್ಬೇಕಾಗೈತಿ. ಇದು ತಿಳಿದಿಲ್ಲ ಅಂದ್ರೆ ಮೊದ್ಲಿಗೆ ಅದನ್ನಾರ ಮಾಡ್ಬೇಕಾಗೈತಿ. ಯಾರು ಮಾಡ್ತೇವ ಅದನ್ನ? ಎಲ್ಲವೂ ನನಗೆ ಬೇಕು, ಅದರಿಂದ ಸುಖ ಐತೆ ಅಂತ ತಿಳ್ಕೊಂಡು ನನಗೆ ಎಲ್ಲ ನನಗೆ ಅದಕ್ಕಾಗಿ ಕಾಲವನ್ನು ಕಳೆಯಾಕ್ತೇವೆ. ಶಬ್ದ ಬಂದ್ರು ನನಗೆ ಇರ್ಲಿ, ರೂಪ ಬಂದ್ರು ನನಗೆ ಇರ್ಲಿ, ರಸ ಬಂದ್ರು ನನಗೆ ಇರ್ಲಿ, ಎಲ್ಲ ಸ್ಪರ್ಶ ಬಂದ್ರು ನನಗೆ ಇರ್ಲಿ, ಎಲ್ಲವೂ ನನಗೆ ಇರ್ಲಿ ಅಂತ ನನಗೆ ಅನ್ಕೊಂತನ ಅಲ್ಲಿ ಹೋಗುವಾಗ ವೈದ್ಯವ ಹೆಂಗವನ್ನೆಲ್ಲ ಏನೂ ಇರಲ್ಲ. ಅದ್ರ ಮ್ಯಾಲಿನ ಆಸೆ ವಾಸನೆಗಳು ಅವನು ವೈದ್ಯವು ಓದು ಮತ್ತ ಪುನರಪಿ ಜನ ಮತ್ತ ಹುಟ್ಟು ಸಾವುಗಳ ಒಂದು ಗೌರ್ಚಕ್ರದೊಳಗೆ ಬರ್ತೇವೆ. ಅದಕ್ಕೆ ಅದು ಬೇಡ ಬಿಡು. ನಿನ್ನ ಬಹುಮಾಲೆಯನ್ನು ಕೊನೆಗೊಳಿಸು. ಇನ್ನು ಸುಳ್ಳೈತದು ಬಹುಮಾಲೆ ಅನ್ನೋದು ಸುಳ್ಳೈತೆ. ಅದಕ್ಕಾಗಿ ಏನ್ ಮಾಡು? ಹೊರಗಿದ್ದ ಯಾರಿಗ್ ಗೊತ್ತೈತಿ? ನಾವು ಅನುಭವಗಳನ್ನ ಬರೇ ದೂರದಿಂದ ನೋಡ್ತೇವೆ. ಅವ್ರ ಸಮೀಪಕ್ಕೆ ಹೋದಾಗ ನೋಡಿದ 58ನೇ ಇಸ್ವಿ ಒಳಗೆ ಹಿಂದಿತ್ತಾಗಿ ಎಲ್ಲ ಹೊರಗೆ ಬಂದಾರಂತ ಆತ್ಮಾನಂದ ಹಂಗದಾರ. ಈಗ ಮೊದಲಿಗೆ ಬರ್ತಿರ್ತಾನ ಅವ್ರು ಮನೆಯಲ್ಲಿ ಬಂದಲ್ಲಿ ಬೆಳವಂತ ಏನೇನದಾವ ಎಲ್ಲವನ್ನ ಹಂಚಿ ಬಿಡ್ತಿದ್ರು. ಕುಸ್ಬಿ ಬೆಳೆದ್ರ ಕುಸ್ಬಿ ಎಣ್ಣಿ ಮಾಡಿ ಗಾನ ಆಡಿಸ್ಕೊಂಡು ತಂದು ಕಟ್ಟಿ ಮೇಲೆ ಇಟ್ಟು ಎಲ್ಲರಿಗೂ ಒಣೆನ ಕರೆದು ಎಲ್ಲಾರು ಕಾಣಿಸ್ತಿದ್ರು. ಯಾಕಂದ್ರೆ ಅವ್ರು ಎಲ್ಲಿ ಊಟ ಮಾಡ್ತಿದ್ದಿಲ್ಲ, ತುಪ್ಪದ ಅಡಿಗೆ ಮಾಡ್ತಿದ್ರು, ಊಟ ಮಾಡ್ತಿದ್ರು. ಅದಕ್ಕೆ ಎಣ್ಣೆ ನಮ್ಗೆ ಅವಶ್ಯಕ ನಾಲ್ಕು ಏನ್ ನಾಲ್ಕು ರೋಡ್ ಏನ್ ಮಾಡ್ಬೇಕಾಯ್ತಿ, ಜನರಿಗೆ ಕಲ್ಯಾಣ ಆಕೈತಲ್ಲ ಅಂತ ಅನ್ಸ್ತದೆ. ಹಂಗೆ ನಾವು ಹೇಳೋದು ಮಾಡ್ತೇವೆ. ಅವೆಲ್ಲ ಗುಣಗಳನ್ನ ಮದ್ವೆಗೆ ಅಳವಡಿಸ್ಕೋಬೇಕಾಗೈತೆ. ಫಲ ಇದ್ದ ಗುಣಗಳನ್ನ ಅಳವಡಿಸ್ಕೋಬೇಕಾಗೈತೆ. ಅವಾಗ ಇದಕ್ಕೆ ಅರಂಭಿರ್ತೈತಿ. ಅಂತಕ್ಕನ್ನ ಎಷ್ಟು ಮಧುರತೆ ಇತ್ತಲ್ಲೇ. ಬರೀ ಹೊರಗಿನ ಇದನ್ನ ಅಷ್ಟೇ ನೋಡ್ತೇವೆ ನಾವು. ಒಳಗೆ
ಅನುಭವಿಗಳಲ್ಲಿ ಇರ್ತಕ್ಕಂಥ ಮಮತೆ, ಸಹನೆ, ಆ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ಆ ಗುಣಗಳಿಲ್ಲದ ವೇದಾಂತಕ್ಕೆ ಅಧಿಕಾರಿಗಳಾಗ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ಭಕ್ತನಾಗುತ್ತಿಲ್ಲ, ಶಿಷ್ಯನಾಗುತ್ತಿಲ್ಲ. ಶಿಷ್ಯನಾದಾಗ ಆ ಸ್ಥಿತಿ ಅದಕ್ಕೆ ಆ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಾಗಿತ್ತು. ಮುಕ್ತರ ಆಗ್ಬೇಕಂದ್ರೆ ಈ ಗುಣಗಳನ್ನ ಅಳವಡಿಸ್ಕೊಂಡಿನ ಯಮ ನಿಯಮಾದಿಗಳನ್ನ ಪರಿಪಾಲನೆ ಮಾಡ, ಸಾಧನ ಚತುರ್ಥೆ ಸಂಪನ್ನದೋ ತೊಡಗು, ವಿವೇಕ, ವೈರಾಗ್ಯ, ಸಮಾಧಮಾದಿಗಳ ಸಂಪತ್ತು, ಮುಮುಕ್ಷತ್ವ ಇವು ಪಡ್ಕೊಂಡ ಗುರುಪಾದ ಸೇವೆಯನ್ನು ಬಲದಿಂದ ಮಾಡ, ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಕೂಡ್ಕೊಂಡು ಮಾಡಿದಂತ ಸೇವಾದಲ್ಲಿ ನಿನ್ನ ನಿಜವನ್ನ ತಿಳ್ಕೊಳ್ಳಕ್ ಸಾಧ್ಯ ಐತಿ ಅಂತ ಅನುಭವಗಳೆಲ್ಲ ಹೇಳ್ಯಾರ. ಸುದ್ದಿ ಕೇಳಬೇಕು. ಅದಕ್ಕೆ ನಾವು ಅಂತ ಆಚರಣೆ ತೊಡಗಿ ಅಂತ ಅವನ್ನ ಒಳ್ಳೆ ಗುಣಗಳನ್ನ ನಮ್ಮ ದಿನನಿತ್ಯದ ಬಂದ ಏನ ವ್ಯವಹಾರಿಕ ಜೀವನದೊಳಗೆ ಅವನ ಪರಹಿತ ಕಾರ್ಯಗಳನ್ನು ಕೈಗೊಂಡಾಗ ನನ್ನ ನಿಜ ಸ್ಥಿತಿಯನ್ನು ತಿಳಿಯಕ್ ಸಾಧ್ಯತೆ. ಅವಾಗ ನಮ್ಮ ಪುಣ್ಯ ಸ್ಮರಣೆ ಮಾಡಿದಂತ ಸ್ವಾರ್ಥಕರ್ತೈತಿ. ನಾನು ಕೇಳ್ತಾ ನನ್ನ ಇಲ್ಲಿ ಕರೆಸಿ ಏನ್ ನನಗೊಂದು 2 ಮಾತು ಅನ್ಕೊಂಡಾಗ ಅಂಗಡಿಗೆ ಈ ಸಂಪತ್ತರ ಅವಕಾಶ ಮಾಡ್ಕೊಟ್ಟಾರ. ಅವರಿಗೆ ಮುಖ್ಯ ಬಂದಿದ್ದೆ ಸರಿಯಾದ ತಾಯಿಯವರಿಗೆ ಒಂದಿಸಿ ಈವರೆಗೆ ಪರಮ ಪೂಜ್ಯ ಸಮರ್ಥಮಾನ ಸ್ವಾಮಿಗಳು ಅವರು ಯಾವ ರೀತಿ ಪೂಜ್ಯ ಗುರುದೇವ ಆತ್ಮಾನಂದರು ಜೀವಿಗಳ ಕಲ್ಯಾಣ ದೃಷ್ಟಿಯಿಂದ ಅವರೆನ್ನದೇ ಓಡದ ಮಾನವರಿಗೆಲ್ಲ ಅಧ್ಯಾತ್ಮ